ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಫೈಟ್. ನಿರ್ದೇಶಕರ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ. 3 ದಶಕಗಳ ಬಳಿಕ ಡಿಸಿಸಿ ಬ್ಯಾಂಕ್ನಲ್ಲೂ ಜಾರಕಿಹೊಳಿ ಬ್ರದರ್ಸ್ ಹಿಡಿತವನ್ನ ಸಾಧಿಸಿದ್ದಾರೆ. ನಿರ್ದೇಶಕರ ಚುನಾವಣೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಸಾಧಿಸಿದ್ದಾರೆ. 3 ದಶಕಗಳ ನಂತರ ಡಿಸಿಸಿ ಬ್ಯಾಂಕ್ನಲ್ಲೂ ಕೂಡ ಜಾರಕಿಹೊಳಿ ಬ್ರದರ್ಸ್ ಹಿಡಿತವನ್ನ ಸಾಧಿಸಿರುವುದು. ಡಿಸಿಸಿ ಬ್ಯಾಂಕ್ ಜಾರಕಿಹೊಳಿ ಬ್ರದರ್ಸ್ ಕೈಗೆ ಹೋಗದಂತೆ ಕಸರತ್ತು ಜೋರಾಗಿದೆ. ಸವದಿ ಕತ್ತಿ ಬಣದಿಂದ ತೆರೆಮರೆಯಲ್ಲಿ ಕಸರತ್ತು ಜೋರಾಗಿ ನಡೀತಾ ಇದೆ. ಜಾರಕಿಹೊಳಿ ಬಣದ ಲಿಂಗಾಯತ ನಿರ್ದೇಶಕರಿಗೆ ಗಾಳ ಹಾಕಲಾಗಿದೆ. ಬಹುಮತ ಸಿಗದೇ ಇದ್ರೂ ಕೂಡ ಜಾರಕಿಹೊಳಿ ವಿರೋಧಿ ಬಣ ಪಟ್ಟಕ್ಕೋಸ್ಕರ ಕಸರತ್ತು ನಡೆಸ್ತಾ ಇದ್ದಾರೆ. ನಮ್ಮವರನ್ನ ವಿರೋಧಿ ಬಣ ಸಂಪರ್ಕ ಮಾಡ್ತಿದೆ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ. ಜಾರಕಿಹೊಳಿ ಬಣದ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ ನಿರ್ದೇಶಕರು. ಚುನಾವಣೆ ಘೋಷಣೆಗೂ ಮುನ್ನವೇ ಲಿಂಗಾಯತ ಅಸ್ತ್ರ ಪ್ರಯೋಗಿಸಿ ಸಕ್ಸಸ್. ಲಿಂಗಾಯತ ನಾಯಕರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಮಾಡೋದಾಗಿ ಘೋಷಣೆ ಮಾಡಲಾಗಿದೆ. ವಿರೋಧಿ ಬಣದ ಪ್ರಯತ್ನ ಸಫಲ ಆಗೋದು ಅನುಮಾನ ಅಂತ ಮೂಲಗಳು ಹೇಳ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಇದ್ದಾರೆ ಸಂಪರ್ಕದಲ್ಲಿ. ಅನಿಲ್, ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ನಡೀತಾ ಇರುವಂತಹ ದಂಗಲ್ ಇದು. ಯಾವ ರೀತಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈ ಸಾಧಿಸಿದ್ರೂ ಕೂಡ ವಿರೋಧಿ ಬಣ ಕಸರತ್ತನ್ನ ಮುಂದುವರೆಸಿದೆ, ಏನಾಗ್ತಾ ಇದೆ? ಹೌದು ಶ್ವೇತಾ, ನೀವು ಗಮನಿಸಿರ್ಬೋದು, ಕಳೆದ 3 ದಶಕಗಳಿಂದ ಜಾರಕಿಹೊಳಿ ಕುಟುಂಬ ಸಕ್ರಿಯ ರಾಜಕಾರಣದಲ್ಲಿರುವಂಥದ್ದು. ಡಿಸಿಸಿ ಬ್ಯಾಂಕ್ನಲ್ಲಿ ಇವರು ಕೂಡ ಅವರಿಗೆ ಚುಕ್ಕಾಣಿ ಹಿಡಿಯಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಅವರು ಲಿಂಗಾಯತರ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ಏನು ಡಿಸಿಸಿ ಬ್ಯಾಂಕ್ ಚುಕ್ಕಾಣಿ ಹಿಡಿಯುವಲ್ಲಿ ಸಕ್ಸಸ್ ಆಗಿರುವಂಥದ್ದು. ಈಗಾಗಲೇ 16 ಸ್ಥಾನಗಳ ಪೈಕಿ 12 ಸ್ಥಾನಗಳು ರಿಸಲ್ಟ್ ಸಂಪೂರ್ಣವಾಗಿ ಅನೌನ್ಸ್ ಆಗಿರುವಂಥದ್ದು. ಇನ್ನು 4 ಕ್ಷೇತ್ರಗಳ ಕೌಂಟಿಂಗ್ ಆದರೂ ಕೂಡ ಅದರ ಫಲಿತಾಂಶ ಇನ್ನಷ್ಟೇ ಪ್ರಕಟವಾಗಬೇಕಾಗಿರುವಂಥದ್ದು. ಹೀಗಾಗಿ 16 ಸ್ಥಾನಗಳ ಪೈಕಿ ಮ್ಯಾಜಿಕ್ ನಂಬರ್ 12 ಸ್ಥಾನಗಳ ಪೈಕಿ ಮ್ಯಾಜಿಕ್ ನಂಬರ್ನ ಈಗಾಗಲೇ ಜಾರಕಿಹೊಳಿ ಬ್ರದರ್ಸ್ ತಲುಪಿರುವಂಥದ್ದು. ಇನ್ನೇನು 28 ನಂತರ ಕೋರ್ಟ್ ತೀರ್ಪು ಬಳಿಕ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಕೂಡ ಘೋಷಣೆ ಆಗಲಿದೆ. ಹೀಗಾಗಿ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ನಾವೇ ಮಾಡ್ತೀವಿ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಿದ್ರೆ, ಮತ್ತೊಂದೆಡೆ ಅವರಿಗೆ ಬಿಟ್ಟು ಕೊಡಬಾರ್ದು ಅಂತೇಳಿ ಸೌದಿ ಕೂಡ ತೆರೆಮರೆಯಲ್ಲಿ ಕಸರತ್ತನ್ನು ಕೂಡ ಆರಂಭಿಸಿದ್ದಾರೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಈಗಾಗಲೇ ಜಾರಕಿಹೊಳಿ ಪೆನಲ್ನಲ್ಲಿ ಇರ್ತಕ್ಕಂತಹ ಏನು ಲಿಂಗಾಯತ ನಿರ್ದೇಶಕರಿಗೆ ಗಾಳ ಹಾಕೋ ಕೂಡ ಈಗ ವಿರೋಧಿ ಬಣ ಕೂಡ ತಂತ್ರವನ್ನು ರೂಪಿಸಿದೆ ಅಂತೇಳಿ ಹೇಳಲಾಗ್ತಿದೆ. ಈಗಾಗಲೇ ಲಿಂಗಾಯತ ಅಸ್ತ್ರ ಪ್ರಯೋಗ ಮಾಡುವ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಅನ್ನು ಸಂಪೂರ್ಣವಾಗಿ ಜಾರಕಿಹೊಳಿ ಕುಟುಂಬ ಹಿಡಿತಕ್ಕೆ ತೆಗೆದುಕೊಂಡಿರುವಂಥದ್ದು. ಚುನಾವಣಾ ಘೋಷಣೆಗೂ ಮುನ್ನವೇ ನಾವು ಲಿಂಗಾಯತರನ್ನೇ ಅಧ್ಯಕ್ಷರನ್ನ ಮಾಡ್ತೀವಿ, ಉಪಾಧ್ಯಕ್ಷರನ್ನ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನ ಬಾಲಚಂದ್ರ ಜಾರಕಿಹೊಳಿ ನೀಡಿದ್ರು. ಅದರಂತೆ ಈಗ ಫಲಿತಾಂಶ ಪ್ರಕಟ ಆದ ಬಳಿಕ ಅದೇ ಹೇಳಿಕೆಯನ್ನ ನೀಡಿರುವಂಥದ್ದು. ನಾವು ಲಿಂಗಾಯತರನ್ನೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರನ್ನ ಮಾಡ್ತೀವಿ ಅಂತೇಳಿ ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಕುಟುಂಬಕ್ಕೆ ಬಿಟ್ಕೊಡಬಾರ್ದು ಅಂತೇಳಿ ಸೌದಿ ಹಾಗೂ ಕತ್ತಿ ಬಣ ಕೂಡ ಈಗ ಸಾಕಷ್ಟು ತಂತ್ರಗಳನ್ನ ಮಾಡ್ತಿರುವಂಥದ್ದು. ತಮಗೆ ಬೇಕಾದಂಥ ಎಲ್ಲ ನಿರ್ದೇಶಕರು, ಯಾಕಂದ್ರೆ ಕಳೆದ 4 ದಶಕಗಳಿಂದ ರಮೇಶ್ ಕತ್ತಿ ಅವರು ಡಿಸಿಸಿ ಬ್ಯಾಂಕ್ನಲ್ಲಿದ್ದಾರೆ, ಮತ್ತೊಂದೆಡೆ 3 ದಶಕಗಳಿಂದ ಸೌದಿ ಅವರು ಕೂಡ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಬರ್ತಿರುವಂಥದ್ದು. ಹೀಗಾಗಿ ನಮಗೆ ಎಲ್ಲ ನಿರ್ದೇಶಕರು ಆತ್ಮೀಯರಿದ್ದಾರೆ. ಹೀಗಾಗಿ ಜಾತ್ಯತೀತವಾಗಿ ಇಲ್ಲಿ ಏನು ಡಿಸಿಸಿ ಬ್ಯಾಂಕನ್ನ ಎಲ್ಲರನ್ನು ಸೆಳೆದುಕೊಂಡು ನಾವೇ ಚುಕ್ಕಾಣಿ ಹಿಡಿತೀವಿ ಅಂತೇಳಿ ಹೇಳಿರುವಂಥದ್ದು. ನಿನ್ನೆ ಅಷ್ಟೇ ಸೌದಿ ಅವರ ಈ ಹೇಳಿಕೆ ಪದೇ ಈ ರೀತಿ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಒಂದು ಬಾಂಬನ್ನು ಸಿಡಿಸಿದ್ರು. ಬೇಕಾದ್ರೆ ನಾನು 50 ಕೋಟಿ ರೂಪಾಯಿ ಬೆಟ್ ಕಟ್ಟೋಕೆ ರೆಡಿ ಇದ್ದೀನಿ, ಅದನ್ನು ಒಪ್ತಾರ ಸೌದಿ ಅವರು ಅಂತೇಳಿ ಸವಾಲನ್ನು ಹಾಕಿದ್ರು. ಏನೋ ಡಿಸಿಸಿ ಬ್ಯಾಂಕ್ನಲ್ಲಿ ಸೌದಿ ಅವರ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಮಾಡಿದ್ರೆ ನಾವು 50 ಕೋಟಿ ರೂಪಾಯಿ ಬೆಟ್ ಕಟ್ತೀನಿ, ಅವ್ರು ಗೆದ್ರೆ ಆ 50 ಕೋಟಿ ರೂಪಾಯಿ ಅವರಿಗೆ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈ ಸಂಪಟ್ಟಂಗೆ ಸೌದಿ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಆದ್ರೆ ತೆರೆಮರೆಯಲ್ಲಿ ಈ ತಮ್ಮ ಬಣವನ್ನ ಅಧ್ಯಕ್ಷ ಹಾಗೂ ನಿರ್ದೇಶಕ ಮಾಡುವಲ್ಲಿ ತೆರೆಮರೆಯಲ್ಲಿ ಕಸರತ್ತು ನಡೆಸಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಕೆಲ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲೂ ಕೂಡ ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮನ್ನ ಚುನಾವಣಾ ಘೋಷಣೆ ಮುನ್ನವೇ ನಮ್ಮ ನಿರ್ದೇಶಕರನ್ನ ಸಂಪರ್ಕಿಸುವ ಕೆಲಸವನ್ನು ವಿರೋಧಿ ಬಣ ಮಾಡ್ತಿದೆ ಅಂತ ಹೇಳಿ ಆರೋಪವನ್ನು ಮಾಡಿದ್ರು. ಈಗ ಅದಕ್ಕೆ ಪೂರಕವಾಗಿ ಬೆಳವಣಿಗೆ ನಡೀತಿರುವ ಎಲ್ಲೋ ಒಂದ್ ಕಡೆ ಬೆಳವಣಿಗೆ ಕೂಡ ನಡೀತಿರುವಂಥದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಈತ ಯಾರನ್ನ ಅಧ್ಯಕ್ಷ ಮಾಡಬೇಕು ಅಂತೇಳಿ ಈತ ಜಾರಕಿಹೊಳಿ ಬಣ ತಂತ್ರವನ್ನು ಮಾಡ್ತಿದ್ರೆ, ಅವರ ಆ ಜಾರಕಿಹೊಳಿ ಪ್ಯಾನೆಲ್ ನಲ್ಲಿ ಇರ್ತಕ್ಕಂಥ ನಿರ್ದೇಶಕರಿಗೆ ಸೆಳೆಯೋಕೆ ಈತ ಸೌದಿ ಬಣ ಕೂಡ ಈಗ ಪ್ರತಿತಂತ್ರವನ್ನ ಮಾಡ್ತಿರುವಂಥದ್ದು. ಹೀಗಾಗಿ 28 ನಂತರ ಏನು ಫಲಿತಾಂಶ ಸಂಪೂರ್ಣವಾಗಿ 16 ಸ್ಥಾನಗಳ ಫಲಿತಾಂಶ ಪ್ರಕಟ ಆಗುತ್ತೆ. ಬಳಿಕ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಗೆ ಅಧಿಸೂಚನೆ ಹೊರಬೀಳುತ್ತೆ. ಆವಾಗ ಇನ್ನಷ್ಟು ಈ ಎಲ್ಲ ಬೆಳವಣಿಗೆಗಳು ಇನ್ನಷ್ಟು ತ್ವರಿತವಾಗಿ, ಅಂದ್ರೆ ಏನು ಯಾರನ್ನ ಸೆಳಿಬೇಕು ಅನ್ನುವಂತಹ ಏನು ಬೆಳವಣಿಗೆ ಇದೆ ಅದು ಇನ್ನಷ್ಟು ಸಾಕಷ್ಟು ಪ್ರಮಾಣದಲ್ಲಿ ಅಧಿಕವಾಗುವ ಸಾಧ್ಯತೆ ಕೂಡ ಇರುವಂತದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ಅನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.